ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಚಿತ್ರಾ ಅಂತ. ನನಗೆ 31 ವರ್ಷ. ಮದುವೆ ಆಗಿದೆ. ಆದರೆ ಇನ್ನೂ ಮಕ್ಕಳಿಲ್ಲ. ನಾನು 28ನೇ ವಯಸ್ಸಿಗೆ ಮದುವೆ ಆದೆ. ನಮ್ಮ ಅಪ್ಪ ಅಮ್ಮನಿಗೆ ನಾವು 9 ಜನ ಮಕ್ಕಳು. ಅದರಲ್ಲಿ 2 ಗಂಡು, ಮಿಕ್ಕವರೆಲ್ಲ ಹೆಣ್ಣು ಮಕ್ಕಳು. ಅದರಲ್ಲಿ ನಾನೇ ಕೊನೆಯವಳು. ಎಲ್ಲಾರ ಮದುವೆಯಾಗಿ ನನ್ನ ಸರದಿ ಬಾರೋವಷ್ಟರಲ್ಲಿ ನನಗೆ 28 ವರ್ಷ ಆಗಿತ್ತು. ಸರಿ, ಅದಕ್ಕೇನೂ ಬೇಜಾರಿಲ್ಲ. ನನ್ನ ಗಂಡ ರೂಪೇಶ್ಗೆ ಈಗ 35 ವರ್ಷ. ಸರಕಾರಿ ಕೆಲಸದಲ್ಲಿ ಇದ್ದಾರೆ. ನೋಡೋಕೆ ಸುಮಾರಾಗಿ ಇದ್ದಾರೆ. ನಾನು 5 ಅಡಿ 8 ಇಂಚು ಎತ್ತರ, ಬೆಳ್ಳಗೆ, ಒಳ್ಳೆ ಬಾಡಿ ಮೈಂಟೈನ್ ಮಾಡಿದ್ದೆ. ಈಗ ನಾನು ಹೇಳೋಕೆ ಹೊರಟಿರೋದು ನನ್ನ ಲೈಫ್ನಲ್ಲಿ ಆದ ಒಂದು ಘಟನೆಯನ್ನ, ಹೇಗೆ ಜೀವನದಲ್ಲಿ ತಿರುವುಗಳು ಬಂದು ಲೈಫ್ ಚೇಂಜ್ ಮಾಡುತ್ತವೆ ಅನ್ನೋದು ನಿಮಗೂ ತಿಳಿಯಲಿ ಅಂತ. ನನ್ನ ಮದುವೆ ಆದ ಮೇಲೆ ಗಂಡನ ಜೊತೆ ಸಂಸಾರ ಮಾಡೋಕೆ ಹೊರಟೆ. ಅವರಿಗೆ ಆಫೀಸ್ ಕ್ವಾರ್ಟರ್ಸ್ ಮನೆ ಇತ್ತು. ಅದು ಸಿಂಗಲ್ ಬೆಡ್ ರೂಮಿನ ಮನೆ. ಅಷ್ಟೇನೂ ಪಾಶ್ ಆಗಿರಲಿಲ್ಲ, ಆದರೂ ಓಕೆ ಅನ್ನೋ ಹಾಗಿತ್ತು. ಅತ್ತೆ ಮಾವ ಊರಲ್ಲಿ ಇದ್ದರು. ನಾವು 2 ಮಾತ್ರವೇ ಇದ್ದದ್ದು. ಮನೆಗಳು ಒಳ್ಳೆ ಬೆಂಕಿಪೊಟ್ಟಣ ರೀತಿಯಲ್ಲಿ ಒಂದಕ್ಕೊಂದು ಅಂಟಿಕೊಂಡು ಇದ್ದವು. ಆದರೆ ನನಗೆ ಒಂಟಿ ಮನೆಯಲ್ಲಿ ಇರಬೇಕು ಅಂತ ಆಸೆ ಇತ್ತು. ಏನ್ ಮಾಡೋದು, ಸದ್ಯಕ್ಕೆ ಸಿಕ್ಕಿರೋದೇ ಪುಣ್ಯ ಅಂತ ಹೊಂದಿಕೊಂಡು ಹೋಗ್ತಾ ಇದ್ದೆ. ನನ್ನ ಗಂಡ ಕೆಲಸ, ಫ್ರೆಂಡ್ಸ್ ಅಂತ ಸ್ವಲ್ಪ ಬ್ಯುಸಿಯಾಗಿರೋ ವ್ಯಕ್ತಿ ಆಗಿದ್ದರು. ಡ್ಯೂಟಿಗೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ 6ಕ್ಕೆ ಬರ್ತಿದ್ದರು. ಆಮೇಲೆ 10 ಗಂಟೆವರೆಗೂ ಟಿವಿ, ಫ್ರೆಂಡ್ಸ್ ಜೊತೆ ಹರಟೆ ಅಂತ ಟೈಮ್ ಪಾಸ್ ಮಾಡುತ್ತಿದ್ದರು. ಬೆಡ್ ರೂಮಿಗೆ ಬಂದಾಗ ಮಾತ್ರ ಅವರಿಗೆ ರಸಿಕತೆ ಹುಟ್ಟುತ್ತಿತ್ತು. ಆದರೆ ನನಗೆ ಜಾಲಿಯಾಗಿ ಇರ್ಬೇಕು ಅಂತ ಆಸೆ. ಇವರೋ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ. ಊಟ ಆದಮೇಲೆ ಮಲಗೋವಾಗ ಸ್ವಲ್ಪ ಅಂದರೆ ಅರ್ಧ ಗಂಟೆ ಸಾಕಷ್ಟೇ. ಒಂದು ರೋಮ್ಯಾನ್ಸ್ ಇಲ್ಲ, ರಸಿಕತೆ ಇಲ್ಲ. ಸೀದಾ ನನ್ನ ನೈಟಿ ಎತ್ತಿ ಚಡ್ಡಿ ಬಿಚ್ಚಿ ಸಾಮಾನಿಡೋರು. ತೂತು ತೇವ ಆಗದೇ ಇರೋದರಿಂದ ನನಗಂತೂ ಕಿರುಚೋ ಹಾಗೆ ಆಗೋದು. ಬೇಗ ಬೇಗ ಹೆಂಗೋ ನುಗ್ಗಿಸಿ ಮಾಡೋರು. ನನಗೆ ಆಸೆ ಬಾರೋ ಅಷ್ಟರಲ್ಲಿ ಅವರದ್ದು ರಸ ಕಕ್ಕಿ ಪಕ್ಕಕ್ಕೆ ಬಂದು ಬಿದ್ದುಕೊಳ್ಳೋರು. ಈ ರೀತಿ ಸುಖನೇ ಸಿಗ್ತಾ ಇರಲಿಲ್ಲ. ನಾನು ಹಾಗಂತ ಕಂಪ್ಲೇಂಟ್ ಮಾಡಲಿಲ್ಲ. ಅಡ್ಜಸ್ಟ್ಮೆಂಟ್ ಸತಿ ಧರ್ಮ ಅಂತ ನಡ್ಕೊಂಡು ಹೋಗ್ತಿದ್ದೆ. ಮನೆಯಲ್ಲಿ ಬೋರ್ ಆದಾಗ ಮಧ್ಯಾಹ್ನ ಹೊತ್ತು ಎದುರು ಬ್ಲಾಕ್ನಲ್ಲಿ ಇರೋ ಆಂಟಿನ ಮಾತಾಡಿಸುತ್ತಿದ್ದೆ. ನನ್ನ ಕಷ್ಟ ಸುಖ ಅವರ ಹತ್ತಿರ ಹೇಳಿಕೊಳ್ಳುತ್ತಿದ್ದೆ. ಆಂಟಿ ತುಂಬಾ ಒಳ್ಳೆಯವರು. ಅವರ ಗಂಡ ಹೈಯರ್ ಆಫೀಸರ್ ಆಗಿದ್ದರು. ಹಾಗಾಗಿ ಅವರದ್ದು 2 ಬೆಡ್ ರೂಮಿನ ಮನೆ ಆಗಿತ್ತು. ವರಂಡ ಎಲ್ಲಾ ಸೇಪರೇಟ್ ಆಗಿತ್ತು. ಅವರ ಮಕ್ಕಳೆಲ್ಲ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಸೇಪರೇಟ್ ಆಗಿದ್ದರು. ಆಂಟಿ ಮತ್ತೆ ಅಂಕಲ್ ಇಬ್ಬರು ಈ ಕ್ವಾರ್ಟರ್ಸ್ ಮನೆಯಲ್ಲಿದ್ದರು. ಆಂಟಿಗೆ ಸುಮಾರು 45 ವರ್ಷ, ಅಂಕಲ್ಗೆ 53 ಅನ್ಸುತ್ತೆ. ಒಳ್ಳೆ ಎತ್ತರ, ಹ್ಯಾಂಡ್ಸಮ್ ಆಗಿದ್ದರು. ಜಿಮ್ಗೆ ಹೋಗಿ ಮೈಕಟ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದರು. ವಿಶಾಲವಾದ ಎದೆ, ಶೇವ್ ಮಾಡಿದ ಮುಖ, ಕಲರ್ ಮಾಡಿದ್ದ ಕೂದಲು, ಒಟ್ಟಿನಲ್ಲಿ ಚೆನ್ನಾಗಿದ್ದರು. ಆದರೆ ಆಂಟಿನೇ ದಪ್ಪ ಆಗಿ ನಡೆಯೋಕ್ಕೂ ಕಷ್ಟಪಡ್ತಿದ್ದರು. ಹಿಂಗೆ ಲೈಫ್ ನಡೀತಾ ಇತ್ತು ಅನ್ನುವಾಗ ಒಂದು ಸಲ ನನ್ನ ಗಂಡ ಯಾವುದೋ ಲಂಚದ ಕೇಸ್ನಲ್ಲಿ ಸಸ್ಪೆಂಡ್ ಆಗೋದ್ರು. ತನಿಖೆ ನಡೀತಾ ಇತ್ತು. ನಮ್ಮ ವರಮಾನ ನಿಂತು ಹೋಗಿದ್ದರಿಂದ ಮನೆಯಲ್ಲಿ ತುಂಬಾ ಕಷ್ಟ ಆಗೋಕೆ ಶುರುವಾಯಿತು. ಊಟಕ್ಕೆ ಸಂಚಕಾರ ಬಾರೋ ಹಾಗೆ ಆಯ್ತು. ದುಡ್ಡೇ ಇರಲಿಲ್ಲ. ಈ ಬೆಂಗಳೂರು ಸಿಟಿಯಲ್ಲಿ ಯಾರನ್ನ ಅಂತ ಕೇಳೋದು. ಮನೆಯ ಸಣ್ಣ ಪುಟ್ಟ ಸಾಮಾನುಗಳು, ಉಪ್ಪು, ಜೀರಿಗೆ, ಹೀಗೆ ಆಂಟಿ ಮನೆಯಲ್ಲಿ ಇಸ್ಕೊಳ್ತಾ ಇದ್ದೆ. ಅವರ ಹತ್ತಿರಾನೇ 500-1000 ದುಡ್ಡು ಕೇಳುತ್ತಿದ್ದೆ. ಹೀಗೆ ಒಂದು ಸಲ ಆಂಟಿ ಹತ್ರ 500 ರೂಪಾಯಿ ಖರ್ಚಿಗೆ ಬೇಕು ಅಂತ ಕೇಳ್ದೆ. ಅದಕ್ಕೆ ಆಂಟಿ, ಅಯ್ಯೋ, ಬೆಳ್ಳಗ್ಗೆನೆ ಕೇಳೋಕೆ ಆಗಲಿಲ್ವಾ, ಈಗ ಮಗನ ಮನೆಗೆ ಹೋಗ್ತಿದ್ದೆ, ಅಂಕಲ್ಗೆ ಹೇಳಿ ಹೋಗ್ತೀನಿ, ಅವರ ಹತ್ತಿರ ತೆಗೆದುಕೋ ಅಂತ ಹೇಳಿ ಹೊರಟೆ ಹೋದರು. ನಾನು ಸರಿ ಅಂತ ಮನೆಗೆ ಬಂದು ಬಿಟ್ಟೆ. ಸಂಜೆ 7 ಗಂಟೆ ಆಗಿತ್ತು. ನನ್ನ ಗಂಡ ಅವರ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಿದ್ದವರು. ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ಬೇಲ್ ಆಯ್ತು. ಹೋಗಿ ಡೋರ್ ಓಪನ್ ಮಾಡಿದೆ. ಅಲ್ಲಿ ಅಂಕಲ್ ನಿಂತಿದ್ದರು. ಜಿಮ್ಗೆ ಹೋಗಿದ್ರು ಅಂತ ಅನ್ಸುತ್ತೆ. ಟೀ ಶರ್ಟ್, ಬರ್ಮೂಡದಲ್ಲಿದ್ದರು. ಬನ್ನಿ ಅಂಕಲ್ ಅಂದೆ. ಇಲ್ಲಮ್ಮ, ಹೋಗಿ ಸ್ನಾನ ಮಾಡಬೇಕು. ತಗೋ 500 ರೂಪಾಯಿ ಕೆಲಿದ್ಯಂತೆ ನಿಮ್ಮ ಆಂಟಿ ಹೇಳಿದಳು ಅಂದರು. ಅಯ್ಯೋ, ನೀವೇ ಯಾಕೆ ಬಂದ್ರಿ, ನಾನೇ ಬಂದು ಇಸ್ಕೊಳ್ತಿದ್ದೆ ಅಂದೆ. ಅದಕ್ಕೆ ಪರ್ವಾಗಿಲ್ಲಮ್ಮ ತಗೊಮ್ಮ ಅಂತ ಕೊಟ್ಟು ಹೊರಟು ಹೋದರು. ಅವರು ಹೋದ ಮೇಲೆ ನಾನು ದುಡ್ಡು ತೆಗೆದುಕೊಂಡು ಅಡಿಗೆ ಮನೆಗೆ ಬಂದೆ. ನನ್ನ ಎದೆ ಬಡಿತ ಜೋರಾಗಿತ್ತು, ಕೈ ನಡುಗುತ್ತಿತ್ತು. ಯಾಕೆ ಅಂದರೆ ಅಂಕಲ್ ದುಡ್ಡು ಕೊಡುವಾಗ ಕೈ ಮೆಲ್ಲಗೆ ಸವರಿ ಒತ್ತಿ ಕಣ್ಣು ಮಿಟುಕಿಸಿ ಹೋಗಿದ್ದರು. ಅಂಕಲ್ ಆ ರೀತಿ ಮಾಡಿದ್ದು ಯಾಕೋ ಇಷ್ಟ ಆಗಲಿಲ್ಲ, ಅಸಹ್ಯ ಅಂತ ಅನಿಸ್ತು. ನಾನು 1-2 ದಿನ ಆದಮೇಲೆ ಆ ಘಟನೆಯನ್ನ ಮರೆತು ಬಿಟ್ಟೆ. ಆಂಟಿ ಅವರ ಮಗನ ಮನೆಯಿಂದ ವಾಪಸ್ ಬಂದಿದ್ದರು. ನಮ್ಮ
ಮನೆಗೆ ಬಂದು ಅಂಕಲ್ ಏನೋ ಆಫೀಸ್ ವಿಷಯ ಮಾತಾಡಬೇಕಂತೆ ನಿನ್ನ ಗಂಡ ಇಲ್ವಾ ಅಂತ ಕೇಳಿದರು. ನಾನು ಇಲ್ಲ ಅಂದೆ. ಅದಕ್ಕೆ ಅವರು ನೀನೇ ಅದೇನು ಅಂತ ಕೇಳು ಬಾ ಅಂತ ಕರೆದರು. ನಾನು ಅವರ ಜೊತೆಯಲ್ಲಿ ಹೋದೆ ಅವರ ಮನೆಗೆ. ಹೋದ ಮೇಲೆ ಆಂಟಿ ಹೇಳಿದರು ಹೋಗು, ಅಂಕಲ್ ಮೇಲೆ ಅವರ ಸ್ಟಡಿ ರೂಮಿನಲ್ಲಿ ಇದ್ದಾರೆ, ನಾನು ಕಾಫಿ ಮಾಡಿ ತರುತ್ತೇನೆ ಅಂದರು. ನಾನು ಸರಿ ಅಂತ ಮೇಲೆ ಹೋದೆ. ಅಲ್ಲಿ ಸ್ಟಡಿ ರೂಮಿನಲ್ಲಿ ಅಂಕಲ್ ಕಂಪ್ಯೂಟರ್ ಮುಂದೆ ಕೂತು ಏನೋ ಮಾಡ್ತಾ ಇದ್ದರು. ನಾನು ಹೇಳಿ ಅಂಕಲ್ ಏನ್ ವಿಷಯ ಅಂದೆ. ಅವರು ನನ್ನ ನೋಡುತ್ತಲೇ ಸುಚಿತ್ರ ಬಾ ಕೂತ್ಕೋ ಅಂದರು. ನಾನು ಹೋಗಿ ಕೂತೆ. ಅವರು ಬಂದೇ ಇರು ಫೈಲ್ ತರ್ತೀನಿ ಅಂತ ಹೊರಗೆ ಹೋದರು. ನಾನು ಹಾಗೆ ರೂಮು ನೋಡ್ತಾ ಇದ್ದೆ. ಚೆನ್ನಾಗಿ ನೀಟಾಗಿ ಇತ್ತು. ಹಾಗೆ ನನ್ನ ಗಮನ ಕಂಪ್ಯೂಟರ್ ಮೇಲೆ ಹೋಯಿತು. ಅದರಲ್ಲಿ ಯಾವುದೋ ವಿಡಿಯೋ ಪ್ಲೇ ಆಗ್ತಾ ಇತ್ತು. ನಾನು ಹತ್ತಿರ ಹೋಗಿ ಕೂತು ನೋಡ್ತಾ ಇದ್ದೆ. ಒಂದು ಕ್ಷಣ ಆದ ಮೇಲೆ ಅದರಲ್ಲಿ ಸಾಕಸ್ ಸೀನ್ ಬರ್ತಿತ್ತು. ನಾನು ಪರಿವೇ ಇಲ್ಲದೆ ನೋಡ್ತಾ ಕೂತುಬಿಟ್ಟೆ. ಅಂಕಲ್ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿ ಪ್ರೆಸ್ ಮಾಡಿದ್ದಾಗಲೇ ಗೊತ್ತಾಗಿದ್ದು. ನಾನು ಸಡನ್ ಆಗಿ ನಾಚಿಕೆಯಿಂದ ಎದ್ದುಬಿಟ್ಟೆ. ಅಂಕಲ್ ಪರವಾಗಿಲ್ಲ, ಇದೆಲ್ಲ ಕಾಮನ್ ಬಿಡು ಅಂದರು. ನಾನು ತಲೆ ಮೇಲೆ ಎತ್ತಲೇ ಇಲ್ಲ. ಅಲ್ಲಿಂದ ಓಡೋಗೋಕೆ ನೋಡಿದೆ. ಆಗ ಅಂಕಲ್ ಕೈ ಹಿಡಿದುಕೊಂಡು ವಿಡಿಯೋ ಚೆನ್ನಾಗಿತ್ತಾ ಅಂತ ಕೇಳಿದರು. ನಾನು ಉತ್ತರ ಕೊಡಲಿಲ್ಲ. ಆಗ ನೀನು ಹೇಳಿದರೇನೆ ಕೈ ಬಿಡೋದು ಅಂತ ತುಂಟತನದಲ್ಲಿ ಹೇಳಿದರು. ನನಗಂತೂ ಶಾಕ್. ಒಂದು ಕಡೆ ಇನ್ನೊಂದು ಕಡೆ ನಾಚಿಕೆ. ನಾಚಿಕೆಯಿಂದಲೇ ನಾನು ಚೆನ್ನಾಗಿತ್ತು ಅಂದೆ. ಅದಕ್ಕೆ ಅವರು ಹ ಅಂತ ನಗುತ್ತ ನನ್ನ ಎಳೆದುಕೊಂಡು ಹಿಂದಿನಿಂದ ತಬ್ಬಿಕೊಂಡು ಬಿಟ್ಟರು. ನಾನು ಕೊಸರಾಡಿ ಅಂಕಲ್ ಇದೆಲ್ಲ ಏನು ಅಂತ ರೇಗಿದೆ. ಅದಕ್ಕೆ ಕಿರುಚಾಡಬೇಡ, ನಿಂದೆ ಮರ್ಯಾದೆ ಹೋಗೋದು, ನಾನು ಎಲ್ಲಾರಿಗೂ ಹೇಳ್ತೀನಿ ಸುಚಿತ್ರ ನನ್ನ ಜೊತೆ ಬಿ ಫಿಲಂ ನೋಡ್ತಿದ್ಲು ಅಂತ ಹೇಳಿದ್ರು. ನನಗಂತೂ ಭೂಮಿನೇ ಕಸಿದ್ದಂಗೆ ಆಯ್ತು. ಅಂಕಲ್ ಪ್ಲೀಸ್ ಬಿಟ್ಟು ಬಿಡಿ ಅಂದೆ. ಅವರು ಬಿಡ್ತೀನಿ ಖಂಡಿತ, ಆದ್ರೆ ನೀನು ಆಪರೇಟ್ ಮಾಡೋಕೆ ಒಪ್ಕೊಂಡ್ರೆ ಮಾತ್ರ ಅಂದರು. ನಾನು ಕೋಪದಿಂದ ಏನು ಹಾಗಂದರೆ ಅಂದೆ. ಅವರು ನೋಡು, ಇದು ನಿನ್ನ ಗಂಡನ ಫೈಲ್, ಹೈಯರ್ ಅಥಾರಿಟಿಗೆ ಹೇಳಿ ನಾನು ಬಗೆಹರಿಸಬಲ್ಲೆ, ನಿನ್ನ ಗಂಡ ನಿರಪರಾಧಿ ಅಂತ ಪ್ರೂವ್ ಮಾಡಿಸಿ ಕೆಲಸಕ್ಕೆ ವಾಪಸ್ ಸೇರೋ ಹಾಗೆ ಮಾಡ್ತೀನಿ, ಆದರೆ ನೀನು ನನ್ನ ಜೊತೆ ಮಲಗೋಕೆ ಒಪ್ಪಿದ್ದರೆ ಮಾತ್ರ ಅಂದರು. ನಾನು ಅವರನ್ನ ದೂರ ತಳ್ಳುತ್ತಾ ಛೀ, ನಾಚಿಕೆ ಆಗೋಲ್ವಾ ನಿಮಗೆ ಅಂತ ಬೈದೆ. ಅದಕ್ಕೆ ಅವರು ನೋಡು, ನೀನು ನನ್ನ ಆಫರ್ನ ರಿಜೆಕ್ಟ್ ಮಾಡಿದ್ರೆ ಬಿ ಫಿಲಂ ನೋಡಿದಳು ಅಂತ ಮರ್ಯಾದೆ ಕಲಿತೀನಿ, ನಿನ್ನ ಗಂಡನಿಗೆ ಇನ್ನೂ ಪ್ರಾಬ್ಲಮ್ ಆಗೋ ಹಾಗೆ ಮಾಡ್ತೀನಿ ಅಂದರು. ನಾನು ಪೂರ್ತಿಯಾಗಿ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದೆ. ಏನ್ ಮಾಡಬೇಕು ಅಂತ ಅರ್ಥಾನೇ ಆಗಲಿಲ್ಲ. ಅಳು ಬಂದುಬಿಟ್ಟಿತು. ಅವರು ನನ್ನ ನೋಡಿ ಹೋಗು, ಯೋಚನೆ ಮಾಡಿ ಹೇಳು ನನಗೆ ಅಂತ ನನ್ನ ಕುಂದ ಮೇಲೆ ಹೊಡೆದು ಕಳುಹಿಸಿದರು. ನಾನು ಆಂಟಿ ಹತ್ತಿರ ಹೋಗದೆ ಸೀದಾ ನನ್ನ ಮನೆಗೆ ಹೊರಟು ಹೋದೆ. ನಿದ್ರೆ ಊಟ ಏನೂ ಸೇರದಂಗೆ ಆಯ್ತು. ನನ್ನ ಗಂಡ ನನ್ನ ಕೆಲಸ ಹೋಗಿದ್ದಕ್ಕೆ ಹಿಂಗೆ ಆಗಿದ್ದಾಳೆ ಅಂತ ತಿಳ್ಕೊಂಡು ಸಮಾಧಾನ ಮಾಡಿದ್ರು. 1 ವಾರ ಕಳೀತು. ನಾನು ಅಂಕಲ್ಗೆ ಉತ್ತರ ಹೇಳಿರಲಿಲ್ಲ. ನನ್ನ ಮೊಬೈಲ್ಗೆ ಒಂದು ದಿನ ಆಂಟಿ ಮನೆಯಿಂದ ಕಾಲ್ ಬಂತು. ರಿಸೀವ್ ಮಾಡಿದೆ. ಆ ಕದೆಯಿಂದ ಅಂಕಲ್ ಧ್ವನಿ. ನನಗಂತೂ ಕೈ ಕಾಲು ನಡುಕ ಶುರುವಾಯಿತು. ಅವರು ಸುಚಿತ್ರ ಈಗಲೇ ರೆಡಿಯಾಗಿ ಬೇಕರಿ ಹತ್ತಿರ ಇರೋ ಬಸ್ ಸ್ಟಾಪ್ಗೆ ಬಾ, ಅರ್ಜೆಂಟ್ ಅಂದರು. ನಾನು ಏನು ಹೇಳೋ ಮುಂಚೆನೆ ಕಾಲ್ ಕಟ್ ಮಾಡಿದ್ರು. ನನಗೆ ಭಯ ಆಯ್ತು. ಆದ್ರೂ ರೆಡಿಯಾಗಿ ಓಡಿ ಹೋದೆ ಬಸ್ ಸ್ಟಾಪ್ಗೆ. ಅಲ್ಲಿ ನಿಂತುಕೊಂಡೆ. ಎದುರಿಗೆ ಒಂದು ಕಾರ್ ಬಂತು. ಅಂಕಲ್ ಡೋರ್ ಓಪನ್ ಮಾಡಿ ಬಾ ಬೇಗ ಅಂದರು. ನಾನು ಪಬ್ಲಿಕ್ನಲ್ಲಿ ಸೀನ್ ಕ್ರಿಯೇಟ್ ಮಾಡಬಾರದು ಅಂತ ಗೊಂದಲದಲ್ಲೇ ಹತ್ತಿ ಕೂತೆ. ಅಂಕಲ್ ಕಾರ್ನ ಮಲ್ಲೇಶ್ವರಂ ಕಡೆ ಡ್ರೈವ್ ಮಾಡ್ತಿದ್ರು. ಏನಿದೆಲ್ಲ, ಎಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದೀರಾ ಅಂತ ಕಿರುಚಿದೆ. ಅದಕ್ಕೆ ಅವರು ಅಂತ ನನ್ನ ತುಟಿ ಮೇಲೆ ಬೆರಳಿಟ್ಟರು. ನಾನು ಮುಖ ನೋಡಿದೆ. ಅವರು ನಗ್ತಾ ಇದ್ದರು. ಕಾರ್ ಡ್ರೈವ್ ಮಾಡ್ತಾ ಸೀದಾ ಮಲ್ಲೇಶ್ವರಂ ಜುವೆಲ್ ಶಾಪ್ ಮುಂದೆ ನಿಲ್ತು. ನನ್ನ ಇಳಿ ಅಂದರು. ಆಮೇಲೆ ಇಬ್ಬರು ಒಳಗೆ ಹೋದ್ವಿ. ಒಂದು ನೆಕ್ ಚೈನ್ ಪೆಂಡೆಂಟ್ ಸೆಲೆಕ್ಟ್ ಮಾಡು, ಡೈಮಂಡ್ದು ಅಂದರು. ನಾನು ಮುಖ ನೋಡಿದೆ. ಅವರು ಯಾರಿಗೋ ಗಿಫ್ಟ್ ಕೊಡ್ಬೇಕು, ಬೇಗ ಮಾಡು ಅಂದರು. ಅಯ್ಯೋ ಇಷ್ಟೇನಾ ಅಂತ ಸಮಾಧಾನ ಪಟ್ಟುಕೊಂಡು ಸೆಲೆಕ್ಟ್ ಮಾಡಿದೆ. ಚೈನ್ ಪೆಂಡೆಂಟ್ 2 ಸೇರಿ 1,20,000 ಆಯ್ತು. ಮತ್ತೆ ಇಬ್ಬರು ಕಾರ್ ಹತ್ತಿದ್ವಿ. ಮನೆ ಕಡೆ ಡ್ರೈವ್ ಮಾಡ್ತಾ ಅಂಕಲ್ ಹೇಳಿದ್ರು, ಕೇಳೋಲ್ವಾ ಯಾರಿಗೆ ಗಿಫ್ಟ್ ಅಂತ ಅಂದರು. ನಾನು ಮಗಳಿಗ ಅಂದೆ. ಅವರು ಥೂ ನಿನ್ನ ಸುಚಿತ್ರ, ನಿನಗೆ ಕಣೆ ಅಂದರು. ನನಗೆ ಫುಲ್ ಶಾಕ್. ನನಗಾ ಅಂದೆ. ಎಸ್ ನೋಡು, ನಿನ್ನ ಒಂದು ಎಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನೀನು
ಒಪ್ಪಿಕೊಂಡರೆ ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ, ನಿನ್ನ ಗಂಡನಿಗೆ ಪ್ರಮೋಷನ್ ಕೂಡ ಸಿಗೋ ಹಾಗೆ ಮಾಡ್ತೀನಿ. ಮನೆಯಲ್ಲಿ ಗಂಡನ ಜೊತೆ ಖುಷಿಯಾಗಿರಬಹುದು, ನನ್ನ ಜೊತೆ ಅವಾಗವಾಗ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ನಾನು ಯಾರಿಗೂ ಹೇಳೋಲ್ಲ, ನೀನು ಸುಮ್ಮನಿದ್ರೆ ಆಗೋಯಿತು, ನಾವಿಬ್ರು ಲೈಫ್ನ ಎಂಜಾಯ್ ಮಾಡಬಹುದು. ಚಾಯ್ಸ್ ನಿನ್ನದೇ, ನೀನು ಯಾವತ್ತೂ ರೆಡಿಯಾಗಿ ಬರ್ತೀಯೋ ಅವತ್ತೂ ನನ್ನ ಕೈಯಾರೆ ಈ ಚೈನ್ ತೊಡಿಸ್ತೀನಿ ಅಂದರು. ನಾನು ಏನೂ ಹೇಳಲಿಲ್ಲ, ಕಾರ್ ಇಳಿದು ಮನೆಗೆ ಹೋದೆ. ಸಂಜೆ ಗಂಡ ಬಂದು ಹೇಳಿದ್ರು, ಸುಚಿತ್ರಾ ಅಂಕಲ್ ನಮ್ಮ ಆಫೀಸರ್ ಹತ್ತಿರ ಮಾತಾದಿದ್ದಾರಂತೆ ಕಣೆ, ಇವತ್ತು ಸಾಹೇಬರು ಕರೆಸಿದ್ರು ನನ್ನ ಅಂತ ಖುಷಿಯಾಗಿ ಹೇಳಿದ್ರು. ಊಟ ಆದಮೇಲೆ ಬೆಡ್ ಮೇಲೆ ಒರಗಿ ಯೋಚನೆ ಮಾಡ್ತಾ ಇದ್ದೆ. ಒಂದು ಕಡೆ ಗಂಡನ ಮುಖದಲ್ಲಿ ಸಂತೋಷ ನೋಡಿ ಖುಷಿಯಾಗಿತ್ತು, ಇನ್ನೊಂದು ಕಡೆ ನನ್ನ ಸುಖ ಜೀವನದ ಬಗ್ಗೆ ಯೋಚನೆ ಮಾಡಿದೆ. ಗಂಡನಿಗೆ ಮೋಸ ಮಾಡೋದಾ ಇಲ್ಲ ಒಪ್ಪುಕೊಂಡು ಸುಖವಾಗಿ ಇರೋದಾ ಅಂತ. ರಾತ್ರಿ ಎಲ್ಲಾ ನಿದ್ದೆ ಬರಲಿಲ್ಲ. ಒಪ್ಪಿಗೆ ಇದೆ ಅಂದ್ರೆ ಮಿಸ್ ಕಾಲ್ ಕೊಡು ಅಂತ ಬೇರೆ ಹೇಳಿದ್ದಾರೆ, ಏನ್ ಮಾಡೋದು ಅಂತ ತಿಳಿಯಲೇ ಇಲ್ಲ. ಮಾರನೇ ದಿನ ಎದ್ದು ನನ್ನ ಎಲ್ಲಾ ಕೆಲಸ ಮುಗಿಸಿದೆ. ಟಿಫನ್ ತಿಂದು ಗಂಡ ಆಫೀಸ್ ಹತ್ತಿರ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು. ನಾನು ಟಿವಿ ಆನ್ ಮಾಡಿ ಟಿಫನ್ ತಿಂತಾ ಕೂತಿದ್ದೆ. ಆಗ ನನ್ನ ಮೊಬೈಲ್ಗೆ ಒಂದು ನಂಬರ್ ಇಂದ ಮಿಸ್ ಕಾಲ್ ಬಂತು. ಯಾರದ್ದು ಅಂತ ತಿಳಿಯಲ್ಲೇ ಇಲ್ಲ. ಮತ್ತೆ 3 ಸಲ ಕಾಲ್ ಬಂತು. ಆಗ ರಿಟರ್ನ್ ಕಾಲ್ ಮಾಡಿದ್ರೆ ಆ ಕಡೆ ಅಂಕಲ್ ಇದ್ದವರು, ಥ್ಯಾಂಕ್ ಯು ಸುಚಿತ್ರಾ, ಒಪ್ಪಿಕೊಂಡೆಲ್ಲ ಕಡೆಗೂ ಅಂತ ಹೇಳಿ ಕಟ್ ಮಾಡಿದ್ರು. ನನಗೆ ಏನು ಮಾಡಬೇಕು ಅಂತ ತಿಳಿದೇ ತಿಂಡಿ ಕೂಡ ತಿನ್ನದೇ ಎತ್ತಿಟ್ಟೆ. ಹಂಗೆ ಮಧ್ಯಾಹ್ನ ಆಯ್ತು. ನನ್ನ ಗಂಡ ಬಂದು ಊಟ ಕೇಳಿದ್ರು. ಏನೋ ಒಂದು ಮಾಡಿ ಕೊಟ್ಟೆ. ಊಟ ಮಾಡಿ, ಏನೋ ಕೆಲಸ ಇದೆ, ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟರು. ನಾನು ಅಷ್ಟೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಬಾತ್ರೂಮಿಗೆ ಹೋಗಿ ಚೆನ್ನಾಗಿ ಬಿಸಿ ನೀರು ಬಿಟ್ಟುಕೊಂಡು ಸ್ನಾನ ಮಾಡಿದೆ. ಬೇಡವಾದ ಕೂದಲೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ರೆಡ್ ಕಲರ್ ದ್ರಾ ಚಡ್ಡಿ, ಸ್ಯಾಟಿನ್ ರೆಡ್ ನೈಟಿ ಹಾಕೊಂಡೆ. ಡಿಯೋ ಹಾಕೊಂಡು ಲೈಟಾಗಿ ಮೇಕಪ್ ಮಾಡ್ಕೊಂಡೆ. ಮನೆಗೆ ಬೀಗ ಹಾಕಿ ಆಂಟಿ ಮನೆಗೆ ಹೋದೆ. ಬೆಲ್ಲ ಮಾಡಿದೆ. ಡೋರ್ ಮೊದಲೇ ಓಪನ್ ಆಗಿತ್ತು. ಆಂಟಿ ಅಂತ ಕರೆದೆ, ಯಾರೂ ಬರಲಿಲ್ಲ. ಸೀದಾ ಮೇಲೆ ಸ್ಟಡಿ ರೂಮಿಗೆ ಹೋದೆ. ರೂಮ್ ಓಪನ್ ಆಗಿತ್ತು. ಲೈಟಾಗಿ ಮ್ಯೂಸಿಕ್ ಬರ್ತಾ ಇತ್ತು. ಹಾಗೆ ಬಗ್ಗಿ ನೋಡಿದೆ. ಆಗ ಹಿಂದಿನಿಂದ ಅಂಕಲ್ ಜೋರಾಗಿ ನನ್ನ ತಬ್ಬಿಕೊಂಡು ಒಳಗೆ ತಳ್ಳಿಕೊಂಡು ಹೋಗಿ ಬಾಗಿಲು ಹಾಕಿದರು. ನನಗೆ ಉಸಿರು ಕಟ್ಟಿದಂಗೆ ಆಯ್ತು, ಹೆದರಿಕೆ ಆಯ್ತು. ಆಗ ಅಂಕಲ್, ಅಯ್ಯೋ ನನ್ನ ಜಿಂಕೆ ಮರಿ, ಹೆದರಬೇಡವೇ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ನನ್ನ ತುಟಿಗಳಿಗೆ ತುಟಿ ಒತ್ತಿದರು. ನಾನು ಹಾಗೆ ಕಣ್ಣು ಮುಚ್ಚಿದೆ. 10 ನಿಮಿಷ ನನ್ನ ತುಟಿಗಳನ್ನ ಚೀಪಿದ್ರು, ನಾಲಿಗೆ ಚೀಪಿದ್ರು, ಎಂಜಲು ನೆಕ್ಕಿದ್ರು. ನಾನು ಬಿಡಿಸಿಕೊಳ್ಳೋಕೆ ಆಗದೆ ಇರೋ ಥರ ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು. ಆಮೇಲೆ ಅವರು ಟೀ ಶರ್ಟ್ ತೆಗೆದು, ಸುಚಿತ್ರಾ ನನ್ನ ಬಾಡಿ ನೋಡು ಚೆನ್ನಾಗಿಲ್ವಾ ಅಂತ ಕೇಳಿದರು. ನೋಡಿದೆ. 50 ದಾಟಿದರು. ಅಂಕಲ್ ಕಟ್ಟು ಮಸ್ತಿನ ಆಳು, ಬೆಳ್ಳಗಿಡ್ಡ. ಅವರ ಪರ್ಸನಾಲಿಟಿ ಅಜಯ್ ದೇವಗನ್ ನೆನಪಿಸುವಂತೆ ಇತ್ತು. ಹೇಳು, ನಾನು ಇಷ್ಟ ಆಗಿಲ್ವಾ ನಿನಗೆ ಅಂದರು. ನಾನು ತಲೆ ತಗ್ಗಿಸಿದೆ. ಅಯ್ಯೋ ಹುಚ್ಚಿ, ಇದೆಲ್ಲ ಕಾಮನ್. ಇವಾಗ ಅಫೇರ್ಗಳ ಬಗ್ಗೆ ಯೋಚನೆ ಮಾಡಬೇಡ, ಯಾರಿಗೂ ಗೊತ್ತಾಗೊಲ್ಲ. ನೀನು ಖುಷಿಯಾಗಿರಬೇಕು, ಅಷ್ಟು ಸುಖ ಕೊಡ್ತೀನಿ ನಿನಗೆ. ಎಲ್ಲಿ ಇವಾಗ ನಿನ್ನ ನೋಡಬೇಕು ಅಂತ ಹೇಳುತ್ತಾ ನನಗೆ ಕಾಯದೆ ಅವರೇ ನನ್ನ ನೈಟಿ ಜಿಪ್ ಎಳೆದರು. ನನ್ನ ಬಿಳಿ ಮೈ ನೋಡಿ ಫೆಂಟಾಸ್ಟಿಕ್ ಅಂದರು. ಮತ್ತೆ ನೈಟಿ ಬಿಚ್ಚಿ ಹಾಕಿದರು. ಬರ ಚಡ್ಡಿಯಲ್ಲಿ ನೋಡಿ ಇನ್ನೂ ಉತ್ತೇಜಿತರಾಗಿ ಕಿಸ್ ಮಾಡಿದ್ರು. ಕುತ್ತಿಗೆ, ಎಡೆ, ಹೊಟ್ಟೆ, ಸೊಂಟ ಎಲ್ಲಾ ಕಡೆ ಕಿಸ್ ಮಾಡಿ ನನ್ನ ಪೂರ್ತಿ ಬತ್ತತಲೆ ಮಾಡಿ ಮಂಚದ ಮೇಲೆ ಮಲಗಿಸಿ ಮನಸೋ ಇಚ್ಛೆ ಮುದ್ದಾಡಿದರು. ನನ್ನ ಬಿಳಿ ಹಣ್ಣುಗಳನ್ನು ಹಿಸುಕಿ ಹಿಸುಕಿ ಹಾಲು ಕುಡಿದರು. ಮತ್ತೆ ನನ್ನ ಎದ್ದೇಳಿಸಿ, ಓಹ್ ಮರೆತೇ ಬಿಟ್ಟಿದ್ದೆ ಅಂತ ವಾರ್ಡ್ರೋಬ್ ಓಪನ್ ಮಾಡಿ ನಾವು ತಂದಿದ್ದ ಚೈನ್ ಪೆಂಡೆಂಟ್ನ ಅವರೇ ತೊಡಿಸಿದರು. ಈಗ ಖುಷಿನಾ ಅಂದರು. ನಾನು ಹನುಮಂದೆ. ಆಮೇಲೆ ಟೇಬಲ್ ಮೇಲಿದ್ದ ಒಂದು ಲಕೋಟೆ ತೆಗೆದು ನನ್ನ ಕೈಗೆ ಇಟ್ಟರು. ನಾನು ಅದನ್ನ ತೆಗೆದು ನೋಡಿದೆ. ಅದು ನನ್ನ ಗಂಡನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿರೋ ಲೆಟರ್. ಅದನ್ನು ನೋಡಿ ನನಗೆ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂದೆ. ಚೀ ಹುಚ್ಚಿ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನೀನೀಗ ನನ್ನವಳು ಅಂತ ಹೇಳಿ ಮತ್ತೆ ಬೆಡ್ ಮೇಲೆ ನನ್ನ ಬೀಳಿಸಿ ಮುದ್ದಾಡಿದರು. ನನ್ನ ಹಣ್ಣುಗಳನ್ನು ಎಷ್ಟು ಕುಡಿದರೂ ಅವರಿಗೆ ಸಮಾಧಾನ ಇಲ್ಲ. ನಿನ್ನಗೆ ಮಾಡೋಕೆ ನಾನು ತುಂಬಾ ಲಕ್ಕಿ ಅಂತ ಬಡಬಡಿಸಿದರು. ನನ್ನ ಚಡ್ಡಿ ತೆಗೆದು ಮನಸೋ ಇಚ್ಛೆ ತೂತನ್ನು ನೆಕ್ಕಿದರು. ನನಗಂತೂ ಇದು ಹೊಸತು. ಯಾಕೆ ಅಂದರೆ ನನ್ನ ಗಂಡ ಇದೆಲ್ಲಾ ಮಾಡಿರಲಿಲ್ಲ. ಈ ರೀತಿ ಸಖತ್ ಮಜಾ ಸಿಕ್ತಿತ್ತು. ಅವರು ತೂತು ನೆಕ್ಕುತ್ತಿದ್ದರೆ ನಾನು ಅವರ ತಲೆ ಹಿಡಿದು ಕಾಲುಗಳ ಮಧ್ಯೆ ಅದುಮಿಟ್ಟಿದ್ದೆ. ಮತ್ತೆ ಅವರು ಎದ್ದು ತಮ್ಮ ಚಡ್ಡಿ ತೆಗೆದರು. ಅಬಬ್ಬಾ, ಅವರ ಉದ್ದ
ಹಾಗೂ ದಪ್ಪನೆಯ ಸಾಮಾನನ್ನು ನೋಡಿ ಶಾಕ್ ಆಯ್ತು ನನಗೆ. ನನ್ನ ಬಾಯಿಗೆ ಹಾಕಿಕೊಂಡು ಚೀಪು ಅಂದರು. ನಾನು ಯಾವತ್ತೂ ಗಂಡನ ಸಾಮಾನ್ ಚೀಪಿರಲಿಲ್ಲ ಅಂದೆ. ಅವರು, ಇವತ್ತು ಟ್ರೈ ಮಾಡು, ಹೆಂಗೆ ಮಜಾ ಸಿಗುತ್ತೆ ನೀನೇ ನೋಡುವಂತೆ ಅಂದರು. ನಾನು ಸಾಮಾನ್ ಚರ್ಮ ಹಿಂದಕ್ಕೆ ಎಳೆದು ಚೀಪತೊಡಗಿದೆ. ಚೆನ್ನಾಗಿತ್ತು. ಅವರು ಕಣ್ಣು ಮುಚ್ಚಿ ಆಹಾ ಸುಚಿತ್ರ ಅಂತಿದ್ರು. ಸ್ವಲ್ಪ ಹೊಟ್ಟಿನ ನಂತರ ಬೆಡ್ ಮೇಲೆ ಮಲಗಿಸಿ ನನ್ನ ಮುಖದ ಹತ್ತಿರ ತೂತು ಇಟ್ಟು, ನೀನು ನನ್ನ ಸಾಮಾನ್ ಚೀಪು ಅಂದರು. ನಾನು ಹಾಗೆ ಮಾಡಿದೆ. ಅವರ ಮೇಲೆ ಮಲಗಿ ನನ್ನ ತೂತನ್ನು ಅವರ ಬಾಯಿಗೆ ಕೊಟ್ಟು ಅವರ ಸಾಮಾನ್ ಚೀಪತೊಡಗಿದೆ. ಎಷ್ಟು ಸುಖ ಸಿಗ್ತಾ ಇತ್ತು ಅಂದರೆ ಸಖತ್. ಆಮೇಲೆ ಅವರು ನನ್ನ ಕೆಳಗೆ ಹಾಕಿ ಮೇಲೆ ಬಂದರು. ನನ್ನ ಎರಡೂ ಕಾಲುಗಳನ್ನ ಅಗಲಿಸಿ ಎತ್ತಿ ಅವರ ಭುಜದ ಮೇಲಿಟ್ಟುಕೊಂಡು ಸಾಮಾನನ್ನು ತೂತಿಗೆ ಇಟ್ಟು ಬಲವಾಗಿ ನೂಕಿದರು. ನಾನು ಅಮ್ಮ ಅಂತ ಕಿರುಚಿದೆ. ಸಾಮಾನ್ ನೂಕಿದವರೇ ರಭಸವಾಗಿ ತೂತಿಗೆ ಮಾಡತೊಡಗಿದರು. 10 ನಿಮಿಷ ಫಾಸ್ಟಾಗಿ ಮಾಡಿದ ಮೇಲೆ ಸಾಮಾನನ್ನು ತೆಗೆದು ನನ್ನ ಹಣ್ಣುಗಳ ಮೇಲೆ ರಸ ಹರಿಸಿಬಿಟ್ಟರು. ನನಗೆ ಎಂದೂ ಸಿಗದ ತೃಪ್ತಿ ಸಿಕ್ಕಿತು. ನಾನು ಎಲ್ಲ ರೀತಿಯಲ್ಲೂ ಸಂತುಷ್ಟಳಾಗಿದ್ದೆ. ಅಂಕಲ್ ಸಹ ಆಂಟಿಯಿಂದ ತೃಪ್ತಿಪಟ್ಟಿಲ್ಲದವರು ನನಗೆ ಮಾಡಿ ತಮ್ಮ ಆಸೆ ತೀರಿಸಿಕೊಂಡಿದ್ದರು. ಇದಾದ ಮೇಲೆ ನಮ್ಮಿಬ್ಬರ ಸಂಬಂಧ ಮುಂದುವರಿಯುತ್ತಲೇ ಇದೆ. ಈಗ ಸುಖವಾಗಿ ಜೀವನ ಸಾಗುತ್ತಿದೆ. ನನ್ನ ಗಂಡನಿಗೆ ಈ ಮಧ್ಯೆ 2 ಸಲ ಪ್ರಮೋಷನ್ ಕೂಡ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನನಗೂ ಕೂಡ ಪ್ರಮೋಷನ್ ಸಿಕ್ಕಿದೆ. ಅದೇನು ಅಂದರೆ ನಾನು ಈಗ ತುಂಬು ಗರ್ಭಿಣಿ. ಅಂಕಲ್ ಬಿಟ್ಟ ರಸವನ್ನ ನನ್ನ ತೂತಿನಲ್ಲಿ ಇರಿಸಿಕೊಂಡು ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಆದರೂ ಕೂಡ ನಾವು ಆಗಾಗ ಸೇರುತ್ತಾ ಇದ್ದೀವಿ. ಮಿಕ್ಕ ಎಲ್ಲ ಆಟ ಆಡುತ್ತಾ ಸುಖ ಪಡಿತಾ ಇದ್ದೀವಿ.